ಇಂದು ರಾಯಚೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದ ವೋಟ್ ಚೋರ್ ಗದ್ದಿ ಚೋಡ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ ಅವರು, ಮತಗಳ್ಳತನ ಎನ್ನುವುದು ಬಿಜೆಪಿಯ ನಿಜ ಬಣ್ಣವಾಗಿದೆ. ನ್ಯಾಯಯುತ ಚುನಾವಣೆ ನಡೆದರೆ ಬಿಜೆಪಿ ಪಕ್ಷ ಒಂದು ಚುನಾವಣೆ ಗೆಲ್ಲಲು ಸಾಧ್ಯವಾಗುವುದಿಲ್ಲ. ಲೋಕಸಭಾ, ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮತದಾರರನ್ನು ಹುಡುಕಿ ತೆಗೆದುಹಾಕುವುದು ಮತ್ತು ತಮಗೆ ಬೇಕಾದ ಮತದಾರರನ್ನು ಅಕ್ರಮವಾಗಿ ಸೇರಿಸುವ ಮೂಲಕ ಚುನಾವಣೆ ಗೆಲ್ಲುವ ತಂತ್ರಗಾರಿಕೆ ಮಾಡುತ್ತಿರುವುದು ದೇಶದ ಸಂವಿಧಾನಕ್ಕೆ ಮಾಡುವ ಅವಮಾನವಾಗಿದೆ ಎಂದು ಹೇಳಿದರು. ಇನ್ನು ಚುನಾವಣೆಗಳು ಪಾರದರ್ಶಕವಾಗಿ ನಡೆಯಬೇಕು, ಪ್ರತಿಯೊಬ್ಬ ನಾಗರಿಕರಿಗೆ ಮತದಾನದ ಹಕ್ಕು ದೊರೆಯಬೇಕು, ಮತಗಳ್ಳತನ ನಡೆಯಬಾರದೆಂದು ನಮ್ಮ ಪಕ್ಷದ ಮುಖಂಡರಾದ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿರುವುದರಿಂದಲೇ ಇಂದು ಚುನಾವಣಾ ಆಯೋಗ ಮತದಾರರ ಹೆಸರು ಸೇರ್ಪಡೆ ಮತ್ತು ತೆಗೆದುಹಾಕಲು ಒಟಿಪಿ ಮಾದರಿ ಜಾರಿಗೊಳಿಸಿದೆ. ಇದು ನಮ್ಮೆಲ್ಲರ ಹೋರಾಟಕ್ಕೆ ಸಿಕ್ಕ ಗೆಲುವು ಅಲ್ಲದೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಚುನಾವಣಾ ಆಯೋಗಕ್ಕೆ ಹಲವು ನಿರ್ದೇಶನ ನೀಡಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಎಐಸಿಸಿ ರಾಷ್ಟ್ರೀಯ ಕಾರ್ಯದರ್ಶಿ ಗೋಪಿನಾಥ್ ಪಳನಿಯಪ್ಪನ್ ಮತ್ತು ಗ್ರಾಮೀಣ ಶಾಸಕ ಬಸನಗೌಡ ದೊಡ್ಡಲ, ಮಾಜಿ ವಿಧಾನ ಪರಿಷತ್ ಸದಸ್ಯ ಶರಣಪ್ಪ ಮಟ್ಟೂರು ಮತ್ತು ಕೆ ಶಾಂತಪ್ಪ, ಬಸವರಾಜ ಪಾಟೀಲ ಇಟಗಿ, ಡಿಸಿಸಿ ಜಿಲ್ಲಾ ಅಧ್ಯಕ್ಷರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ಈ ಸಭೆಯಲ್ಲಿ ರಾಜಶೇಖರ ರಾಮಸ್ವಾಮಿ, ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಾಮಯ್ಯ ಮುರಾರಿ ಮತ್ತು ಡಾಕ್ಟರ್ ರಜಾಕ್ ಉಸ್ತಾದ್, ಕೆ ಅಸ್ಲಂ ಪಾಷಾ, ಅಬ್ದುಲ್ ಕರೀಂ, ಆಂಜನೇಯ ಕುರುಬಾದೊಡ್ಡಿ, ಡಿಕೆ ಮುರಳಿ ಯಾದವ್, ನಿರ್ಮಲಾ ಬೆಣ್ಣೆ ಹಾಗೂ ಇತರರು ಉಪಸ್ಥಿತರಿದ್ದರು. ವರದಿ ಗಾರಲದಿನ್ನಿ ವೀರನಗೌಡ, ಪ್ರಜಾಪವರ್ ನ್ಯೂಸ್, ರಾಯಚೂರು. ಈಗಾಗಲೇ ಇಡೀ ದೇಶದ ಜನತೆ ಗಮನಕ್ಕೆ ಬಂದಿರುವಂತೆ ಕಳೆದ ಎರಡು ಚುನಾವಣೆಗಳಲ್ಲಿ ಮತ್ತು ವಿವಿಧ ರಾಜ್ಯಗಳ ವಿಧಾನಸಭೆ ಚುನಾವಣೆಗಳಲ್ಲಿ ಮತಪಟ್ಟಿಯಲ್ಲಿ ಆಗಿರುವಂಥ ಲೋಪದೋಷಗಳನ್ನು ಮತ್ತು ಅನಧಿಕೃತವಾಗಿ ಮತಪಟ್ಟಿಗಳಿಗೆ ಹೆಸರುಗಳ ಸೇರ್ಪಡೆ ಮತ್ತು ಹೆಸರುಗಳನ್ನು ತೆಗೆದುಹಾಕುವುದರ ಬಗ್ಗೆ ಬಹಳ ಅತ್ಯಂತ ವಿಶ್ಲೇಷಣಾತ್ಮಕವಾಗಿ ಇನ್ವೆಸ್ಟಿಗೇಟ್ ಮಾಡಿ ಪರಿವೀಕ್ಷಣೆ ಮಾಡಿ ಒಂದು ಸತ್ಯವನ್ನು ಶೋಧನೆ ಮಾಡಲಾಯಿತು. ಆ ಸತ್ಯ ಏನು ಕಂಡು ಬಂತು ಅಂತಂದ್ರೆ, ನಡೆದಂಥ ಚುನಾವಣೆಗಳಲ್ಲಿ ಆಯ್ದ ವಿವಿಧ ಕ್ಷೇತ್ರಗಳಲ್ಲಿ ಕೆಲವು ಕಾಂಗ್ರೆಸ್ ಕ್ಷೇತ್ರಗಳನ್ನು ಗುರಿಯಾಗಿಟ್ಟುಕೊಂಡು ಆ ಕ್ಷೇತ್ರಗಳಲ್ಲಿ ಮತಪಟ್ಟಿಯಲ್ಲಿ ಅಕ್ರಮವಾಗಿ ಮತದಾರರ ಹೆಸರನ್ನು ಸೇರ್ಪಡೆ ಮಾಡಿರುವಂತಹದ್ದು ಮತ್ತು ಕಾಂಗ್ರೆಸ್ ಪರವಾಗಿರುವಂತಹ ಮತದಾರರನ್ನ ಆ ಪಟ್ಟಿಯಿಂದ ಹೊರಗಿಡುವಂತ ಒಂದು ವ್ಯವಸ್ಥಿತವಾದಂಥ ಷಡ್ಯಂತರ ಜಾಲವನ್ನ ಇವತ್ತು ಬಿಜೆಪಿ RSS ಈ ದೇಶದಲ್ಲಿ ಮಾಡಿರುವಂತದ್ದು ಇವತ್ತು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ನಾವು ಇದನ್ನ ಚುನಾವಣಾ ಆಯೋಗ ಗಮನಕ್ಕೆ ತಂದಾಗ ಚುನಾವಣೆ ಆಯೋಗ ಅದನ್ನ ಬಹಳ ನಿರ್ಲಕ್ಷ್ಯವಾಗಿ ಅದು ಯಾವುದೇ ರೀತಿಯಲ್ಲಿ ಅಕ್ರಮ ಆಗಿಲ್ಲ, ಯಾವ ಮತದಾರರು ಸೇರ್ಪಡೆಯಾಗಿಲ್ಲ, ಯಾರನ್ನು ಕೂಡ ಮತದಾರ ಪಟ್ಟಿಯನ್ನು ತೆಗೆದುಹಾಕಿಲ್ಲ ಅನ್ನುವಂಥ ಈ ಬಹಿರಂಗವಾದ ಪತ್ರಿಕಾ ಹೇಳಿಕೆಯನ್ನ ಇವತ್ತು ಚುನಾವಣಾ ಆಯೋಗ ನೀಡಿದೆ. ಅದರ ಹಿನ್ನೆಲೆಯಲ್ಲಿ ನಾವು ದಾಖಲೆಗಳೊಂದಿಗೆ ಚುನಾವಣಾ ಆಯೋಗಕ್ಕೆ ಮತ್ತೊಮ್ಮೆ ಮನವಿ ಸಲ್ಲಿಸಿದಾಗ ಕಾಂಗ್ರೆಸ್ ಪಕ್ಷ ಈ ರೀತಿ ಬಿಹಾರದಲ್ಲಿ 60 ಲಕ್ಷ, 44 ಲಕ್ಷ ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಮಹದೇವಪುರದಲ್ಲಿ 90,000 ಮತಗಳು, ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ 60,000 ಮತಗಳು, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಆಯ್ದ ವಿವಿಧ ಕ್ಷೇತ್ರಗಳನ್ನು ಗುರಿಯಾಗಿಟ್ಟುಕೊಂಡು ಮತಗಳನ್ನು ಸೇರ್ಪಡೆ ಮಾಡಿರುವಂತಹದ್ದು ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಸಾಂಪ್ರದಾಯಿಕ ಮತಗಳಾಗಿರುವಂತಹ ಮೈನಾರಿಟಿ, ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ವರ್ಗಗಳ ಮತಗಳನ್ನ ಏನು ಕಾನೂನು ಬಾಹಿರವಾಗಿ ಮತಪಟ್ಟಿಯಿಂದ ಅವರ ಹೆಸರುಗಳನ್ನ ಮಾಯ ಮಾಡಿರುವಂತಹದ್ದು ಬಹಳ ಸ್ಪಷ್ಟ.